ಕಷ್ಟ ಕೊಡ್ಬೋದು ದೇವರು, ಆದರೆ ಅದನ್ನ ನಿಭಾಯಿಸೋ ಶಕ್ತಿನೂ ಕೊಡಬೇಕು. ಆ ಥರ ತಯಾರು ಮಾಡಿದ್ರು ನಮಗೆ. ನಮ್ಮ ತಂದೆ ಇಲ್ಲದೆ ಇದ್ದು ನಾನು ಆ ಹಳ್ಳಿ ಬಿಟ್ಟು ಬರೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಎಲ್ಲ ಕಡೆ ಸುತ್ತಿದ್ದೀನಿ, ಪ್ರಪಂಚದಲ್ಲಿ ತುಂಬ ಕಡೆ ಹೋಗಿದ್ದೀನಿ, ಸ್ವಿಟ್ಜರ್ಲೆಂಡ್ಗೆ ಹೋಗಿದ್ದೀನಿ. ಆದರೆ ನನಗೆ ನಮ್ಮೂರ ಆ ಒಂದು ಮೋಹ ಹೇಳ್ತಾರೆ. ಈಗಲೂ ನಾವು ಹೋದ್ರೂ ಅಲ್ಲಿ ಇದು ನವಿಲು ಬರುತ್ತೆ ನಮ್ಮ ಗದ್ದೆಗೆ, ನರಿ ಕೂಗು ಇರುತ್ತೆ. ಒಂದು 400 ವರ್ಷಕ್ಕಿಂತ ಜಾಸ್ತಿ ಆಗಿರೋದೊಂದು ಸಂಪಿಗೆ ಮರ ಇದೆ, ಅಲ್ಲಿ ಕಾಳಿಂಗ ಸರ್ಪ ಇದೆ, ಇವತ್ತಿಗೂ ಇದೆ. ಆಮೇಲೆ ನಮ್ಮೂರಲ್ಲಿ ಯಾರಿಗೆ ವಿದ್ಯೆ ಆಸೆ ಇರುತ್ತೆ ಅಂಥವ್ರನ್ನೆಲ್ಲ ನಮ್ಮ ಮನೆಗೆ ಬಂದು ಬಿಟ್ಕೊಳ್ಳೋದು. ನಮ್ಮ ಒಂಥರ ಛತ್ರಸ್ಥಾನ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಬಿ ಕೆ ಸುಮಿತ್ರಾ ಈ ನಾಡಿನ ಅತ್ಯಂತ ಸಮೃದ್ಧವಾದ ಒಂದು ಗಾಯನದ ಗುಚ್ಛವನ್ನೇ ಕೊಡುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದವರು, ಸೃಜಿಸಿದವರು. ಅದು ಭಾವಗೀತೆ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಜಾನಪದ ಇರ್ಬೋದು, ಸಿನಿಮಾದ ಹಾಡುಗಳಿರ್ಬೋದು, ಮಧುರ ಮಧುರವಿ ಮಂಜುಳಗಾನ, ಎಂತೆಂಥ ಹಾಡುಗಳು. ಈ ಜೀವನ ಸಂಧ್ಯೆಯಲ್ಲಿ ಅವರನ್ನು ಮಾತಾಡಿಸುವುದು ಮತ್ತು ಅವರನ್ನು ಒಂದು ಅವಲೋಕನ ಮಾಡುವುದು ಅಂತಂದ್ರೇ ಒಂದು ಕಾಲದೊಟ್ಟಿಗೆ ಮುಖಾಮುಖಿಯಾದಂಥ ದಿವ್ಯಾನುಭವ ಅದು. ಅವರ ವ್ಯಕ್ತಿತ್ವವೂ ಹಾಗೆ ನಿಷ್ಕಳಂಕ ವ್ಯಕ್ತಿತ್ವ, ಶುಭ್ರ ವ್ಯಕ್ತಿತ್ವ. ಚಿಕ್ಕಮಗಳೂರಿನ ಒಂದು ದೊಡ್ಡ ಮನೆತನದಲ್ಲಿ ಬೆಳೆದಂಥ ಬಿ ಕೆ ಸುಮಿತ್ರಾ ಅವರ ಬದುಕು, ಬೆಳವಣಿಗೆ, ಅವರ ತಂದೆಯವರು ಆ ಮಕ್ಕಳ ಬೆಳವಣಿಗೆಗಾಗಿ ಆ ಜೀವ ಸವೆಸಿದ ರೀತಿ, ಬಿ ಕೆ ಸುಮಿತ್ರಾ ಅವರಂಥ ಒಂದು ಸಾಂಪ್ರದಾಯಿಕ ಕುಟುಂಬದಿಂದ ಬಂದರೂ ಕೂಡ ಚೆನ್ನೈನಲ್ಲಿ ಹೋಗಿ ತಂದೆಯವರು ಸ್ವತಃ ಅಲ್ಲೊಂದು ಮನೆಯನ್ನು ಖರೀದಿಸಿ ತನ್ನ ಮಗಳು ಹಾಡಬೇಕು, ಬೆಳೆಬೇಕು ಅನ್ನುವಂಥ ಕನಸನ್ನು ಕಟ್ಟಿದಂಥ ಒಂದು ಆ ಕಾಲದ ಕಥೆ ಇದೆಯಲ್ಲ, ಅದು ಈ ಜಮಾನಕ್ಕೆ, ಈ ವರ್ತಮಾನಕ್ಕೆ ಅತ್ಯಂತ ಪ್ರೇರಿತವಾದದ್ದು, ಮಾರ್ಗದರ್ಶಿ ರೂಪವಾದದ್ದು. ಹಾಗಾಗಿ ಬಿ ಕೆ ಸುಮಿತ್ರಾ ಅಮ್ಮ ಅವರನ್ನು ಈ ಜೀವನದ ಸಂಧ್ಯೆಯಲ್ಲಿ ಒಂದು ಸಂಧ್ಯಾರಾಗ ಅನ್ನುವ ನೆಲೆಯಲ್ಲಿ ಅವರೊಟ್ಟಿಗೆ ಒಂದು ಮಾತುಕತೆಯನ್ನು ಮಾಡಿದೆ. ಅವರ ಒಡಲನ್ನು ಆದಷ್ಟು ಬೆದಕುವ ಮೂಲಕ ಆ ಕಾಲವನ್ನು ಮರುಸೃಷ್ಟಿಸುವ ಮತ್ತು ಈ ಕಾಲದಲ್ಲಿ ಬದುಕ್ತಾ ಇರುವಂಥವರಿಗೆ ಒಂದು ಮಾರ್ಗದರ್ಶಿ ಸೂತ್ರ ಸಂಧಾನಕ್ಕೆ ಅವರ ಮಾತುಕತೆ ಅನುವಾಗತ್ತೆ. ಆ ಮಾತುಕತೆ ನಮಗೆ ಒಂದು ಬೇರೆ ರೀತಿಯ ಜೀವನದ ದರ್ಶನವನ್ನು ಮಾಡಿಸುತ್ತೆ ಅನ್ನುವ ಕಾರಣಕ್ಕಾಗಿ ಬಿ ಕೆ ಸುಮಿತ್ರಮ್ಮ ಅವರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ನಾನು ಅವರನ್ನು ಕರೆದಾಗ ಅಷ್ಟೇ ಮಮತೆ, ಅಕ್ಕರೆ, ಆ ಒಂದು ಅನುಗಾಲದ ನಮ್ಮ ಒಡನಾಟದ ಆ ನೆನಪಿನ ಒಂದು ಹಾದಿಯಲ್ಲಿ ಅವರು ನಡೆದು ಬಂದರು. ಅವರ ಮಾತುಕತೆ ತುಂಬ ನನಗೆ ಇಷ್ಟವಾದದ್ದು. ಅದು ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ಭಾವನಾತ್ಮಕವಾಗಿಯೂ ನನ್ನೊಟ್ಟಿಗೆ ನಿಲ್ತೀರಿ ಅನ್ನುವ ನಂಬಿಕೆ ನನ್ನದು. ಬನ್ನಿ, ಅತ್ಯಂತ ಕ್ರಿಯಾಶೀಲವಾಗಿರುವ ಈ ಹೊತ್ತಿನಲ್ಲೂ ಕಂಠ ಮಾಧುರ್ಯವನ್ನು ಹಾಗೆಯೇ ಉಳಿಸಿಕೊಂಡಿರುವ ಸಾತ್ವಿಕವಾದಂಥ ಬದುಕು, ಸಾಧ್ವಿ ಅಂತ ಕರೆದರೂ ಅದಕ್ಕೆ ಅನ್ವರ್ಥವಾಗುವಂಥ ಬದುಕು, ಬಿ ಕೆ ಸುಮಿತ್ರಮ್ಮ ಅವರ ಮಾತಿಗಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಬನ್ನಿ, ಅವರ ಮಾತನ್ನು ಕೇಳಿ ಮತ್ತೆ ಪ್ರತಿಕ್ರಿಯಿಸಿ. ಮೇಡಮ್ ನಮಸ್ತೆ. ನಮಸ್ಕಾರ. ಬಹಳ ಕಾಲದ ಕನಸಿದು ನನಗೆ. ಯಾಕಂದರೆ ನಿಮ್ಮ ಭಾವಗೀತೆ ಇರ್ಬೋದು, ಅಥವಾ ಭಕ್ತಿಗೀತೆ ಇರ್ಬೋದು, ಸಿನಿಮಾದ ಹಾಡು ಇರ್ಬೋದು, ಮಧುರ ಮಧುರವಿ ಮಂಜುಳಗಾನ ಅಂತೂ ಅದು ಜಗತ್ತಿನ ಬಹುಶಃ ಬಿ ಕೆ ಸುಮಿತ್ರಾ ಅನ್ನೋರ ಸಿಗ್ನೇಚರ್ ಆಗೋಗಿದೆ ಅದು. ಹೌದು, ಒಂದು ರೀತಿಯಲ್ಲಿ ಬಿ ಕೆ ಸುಮಿತ್ರಾ ಅವರನ್ನು ಜನರ ಮಧ್ಯೆ ನಿಮ್ಮ ವೃತ್ತಿಪರವಾದಂಥ ಗಾಯನದ ನಂತರವೂ ಕೂಡ ಮತ್ತೆ ನಿಮ್ಮನ್ನು ಮತ್ತೆ ಹುಟ್ಟಿಸುವ ಮತ್ತೆ ಮರುಜನ್ಮ ಅದು. ಆಮೇಲೆ ನಿಮ್ಮ ವ್ಯಕ್ತಿತ್ವ, ಸರಳತೆ, ಶಿಸ್ತು, ನಿಮ್ಮ ಚಾರಿತ್ರ್ಯ, ಇವೆಲ್ಲವೂ ಇಡೀ ನಾಡಿಗೆ ನಾನು ಏನೂ ಹೇಳಬೇಕಾಗಿಲ್ಲ. ಅದು ಎಲ್ಲರಿಗೂ ಮನೆ ಮಾತಾದಂಥ ಕಥೆ ಅದು. ಬಿ ಕೆ ಸುಮಿತ್ರಾ ಅಂತಂದರೆ ಒಂದು ಶುದ್ಧತೆಯ ಸಂಕೇತ ಅಂತ. ಅದು ಕಂಠದಲ್ಲೂ ಹೌದು ಮತ್ತು ಬದುಕಿನಲ್ಲೂ ಹೌದು. ಹಾಗಾಗಿ ನಿಮ್ಮ ಬದುಕಿನ ಒಂದು ನೆನಪಿನ ಕಥನವನ್ನು ನನ್ನ ವಾಹಿನಿಯ ಮೂಲಕ ಜನರಿಗೆ ಒಂದು ತೆರೆದಿಡೋಣ. ಈ ಹೊತ್ತಿನಲ್ಲಿ ನಿಮ್ಮ ನೆನಪುಗಳು
ಹೊಸ ತಲೆಮಾರಿಗೆ ಅದೊಂದು ಪಾಠ ಆಗುತ್ತೆ ಅದು. ಇವತ್ತು ಬರುವ ಗಾಯಕಿಯರಿಗೆ ಅಥವಾ ಇವತ್ತು ಬರುವಂಥ ಗೃಹಿಣಿಯರಿಗೆ ಅಥವಾ ಇವತ್ತು ಹಳ್ಳಿಯಿಂದ ಪೇಟೆಗೆ ಬರುವಂಥ ಒಂದು ವ್ಯಕ್ತಿಗಳಿಗೆ ಆ ಕಾಲ ಹೇಗಿತ್ತು, ಆ ಕಾಲದಲ್ಲಿ ಬದುಕು ಹೇಗಿತ್ತು, ಇವೆಲ್ಲವೂ ಬಹಳ ದೊಡ್ಡ ಒಂದು ಇದು. ನನಗೆ ಮೊದಲು ನಿಮ್ಮ ಗಾಯಕಿಯ ಬಗ್ಗೆನೇ ಮಾತಾಡಿ ಆಮೇಲೆ ನಿಮ್ಮ ಬದುಕಿಗೆ ಹಿಂತಿರುಕೊಳ್ಳೋಣ ಅಂತ ಅನಿಸ್ತದೆ. ನೀವು ನಿಮ್ಮ ಆತ್ಮಕಥನದಲ್ಲಿ ಇದರಲ್ಲಿ ಹೇಳ್ಕೊಂಡ ಹಾಗೆ ನಿಮ್ಮ ಮನೆಯಲ್ಲಿ ಅಡಕೆ ಸುಲಿಲಿಕ್ಕೆ ಬರ್ತಾ ಇದ್ದಂಥ ಆ ಮಧ್ಯರಾತ್ರಿ 1 ಗಂಟೆ 2 ಗಂಟೆವರೆಗೆ ಅಡಕೆ ಸುಲಿಯುವವರು ಆ ಜಾನಪದ ಗೀತೆ, ಆ ಒಂದು ಹಾಡುಗಳು ಅಥವಾ ನಮ್ಮಲ್ಲಿ ಈ ದೇವರ ನಾಮಗಳು ಇತ್ಯಾದಿ ಎಲ್ಲ ಅದು ನಿಮಗೆ ಇನ್ಸ್ಪೈರ್ ಆಯಿತು, ಅಲ್ಲಿಂದ ನಾನು ಸಂಗೀತದತ್ತ ಅಂತ ಹೇಳಿದ್ರಿ. ಆವಾಗ ಯಾವ ಮಾಧ್ಯಮಗಳಿರಲಿಲ್ವಲ್ಲ, ಟಿ ವಿ ಇಲ್ಲ, ಫೋನ್ ಇಲ್ಲ, ಎಂಥದ್ದು ಇಲ್ಲ. ಅವಾಗ ಆಮೇಲೆ ನಾನು ಹುಟ್ಟಿದ್ದು ಬೆಳಲ್ಕೊಪ್ಪ ಅಂತ, ಶೃಂಗೇರಿಗೆ ಹೊರನಾಡು ಮಧ್ಯ ಒಂದು ಚಿಕ್ಕಮಗಳೂರು ಚಿಕ್ಕಮಗಳೂರು ಜಿಲ್ಲೆ, ಕೊಪ್ಪ ತಾಲೂಕು, ಬಿಳಲ್ಕೊಪ್ಪ ಅಂತ. ಬಿಳಲ್ಕೊಪ್ಪ ಬಸರಿಕಟ್ಟೆ 2, ಅಲ್ಲಿಂದ ಅಲ್ಲಿ 4 ಕಿಲೋಮೀಟ್ರ್. ನಾನು ಹುಟ್ಟಿದ್ದು ಬಿಳಲ್ಕೊಪ್ಪದಲ್ಲಿ. ಆವಾಗ ನಮಗೆಲ್ಲ ಚಿಮಣಿ ಬುಡ್ಡಿ, ಕರೆಂಟ್ ಇಲ್ಲ, ರೋಡ್ ಇಲ್ಲ ನಮ್ಮ ಮನೆಗೆ. ನಮ್ಮ ಕಡೆ ಆಮೇಲೆ ನಮಗೆ ಸ್ನೇಹಿತರು ಇಲ್ಲ, ಯಾಕೆಂದರೆ ಮನೆಯವರೇ ಸ್ನೇಹಿತರು. 1 ಕಿಲೋಮೀಟ್ರು, ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಮನೆ. ಗುಡ್ಡುಗಾಡು, ಮಲೆನಾಡು ಅಂದ್ರೆ ಗೊತ್ತಲ್ಲ. ಒಬ್ಬರ ಮನೆಗೆ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರು. ಈ ಥರ ನಮಗೆ ನಮ್ಮ ಕೆಲಸದವ್ರ ಮಕ್ಕಳೇ ನಮಗೆ ಜೊತೆಗೆ ಆಟಕ್ಕೆ, ಮನೆಯವರೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇದ್ದರು, ಎಲ್ಲ ಕೂಡು ಕುಟುಂಬ. ಎಷ್ಟು ಜನ ಮಕ್ಕಳು? ಅದೇ ನಾವು ತುಂಬ ಜನ ಇದ್ವಿ ಮನೇಲಿ. ಆಮೇಲೆ ನಮ್ಮ ತಾಯಿ ನಮ್ಮ ತಂದೆ ಯಾರಿಗೆ ಏನಾದ್ರು ತೊಂದರೆ ಆದರೆ ನಮ್ಮ ಹಳ್ಳಿಯಲ್ಲಿ, ಈಗ ಮನೆ ಸುಟ್ಟೋಯ್ತು ಯಾರದ್ದು, ಅವಾಗೆಲ್ಲ ಹುಲ್ಲಿನ ಮನೆ ಅಲ್ವಾ, ಅವಾಗ ನಾನು ಹುಟ್ಟಿದಾಗೆಲ್ಲ ಹುಲ್ಲಿನ ಮನೆ, ಸೋಗೆ ಮನೆ. ಅವಾಗೆಲ್ಲ ಮನೆ ಸುಟ್ಟೋಗೋದು ಥರ ಹಳ್ಳಿಯಲ್ಲಿ ಅದೊಂದು ಸಾಮಾನ್ಯ ಕತೆ. ಅವಾಗ ಅವ್ರಿಗಿಲ್ಲ ಅಂದ್ರೆ ಅವರಿಗೆ ನಮ್ಮ ತಂದೆ ಪಟೇಲ್ ಕೃಷ್ಣಯ್ಯ ಅಂತ, ಅವ್ರನ್ನ ಕರ್ಕೊಂಡು ಬಂದು ಅವರನ್ನು ಇನ್ನೊಂದು ಮನೆ ಅವ್ರಿಗೆ ಕಟ್ಟಿಸಿ ಕೊಟ್ಟು, ಪಾತ್ರೆ ಪಡಗೆ ಎಲ್ಲ ಕೊಟ್ಟು, ಅವರು ಒಂದು ನೆಲೆ ನಿಲ್ಲೋವರೆಗೂ ನಮ್ಮನೇಲೆ ಅವ್ರ ಮಕ್ಕಳು ಅವರು ಎಲ್ಲ ಇರ್ತಿದ್ದರು. ಆ ಥರ ತುಂಬ ನಮ್ಮ ತಾಯಿನೂ ಅಷ್ಟೇ ಒಂಥರ ಅನ್ನಪೂರ್ಣೇಶ್ವರಿ. ಹಾಗಾಗಿ ನಮ್ಮದು ಒಂದು ಇದು ನಮ್ಮ ತಂದೆ ತಾಯಿ ಎಷ್ಟರ ಮಟ್ಟಿಗೆ ಅಂದರೆ ಇನ್ನೊಬ್ಬರಿಗೆ ದಾನ ಧರ್ಮ ಅದೆಲ್ಲ ಇದು ಮಾಡಿ, ಜಾತಿ ಭೇದ ಇಲ್ಲ ನಮ್ಮಲ್ಲಿ. ನಮ್ಮ ತಂದೆ ಪಟೇಲ್ ಕೃಷ್ಣಯ್ಯ ಅಂತ ಪಟೇಲರಾಗಿದ್ದವರು. ಆಮೇಲೆ ತುಂಬ ಜನ ಬರೋರು ಅಂದರೆ ನ್ಯಾಯ ಕೇಳಕ್ಕೆ. ಅವಾಗೆಲ್ಲ ಒಂದು ಧರ್ಮಸ್ಥಳಕ್ಕೆ ಹೋಗೋದು ಅಥವಾ ಪಟೇಲರ ಮನೆ ಅಂತಲೇ ನಮ್ಮಲ್ಲಿ ದೊಡ್ಡ ಮನೆ, ಪಟೇಲರ ಮನೆ ಅಂತ ಇವತ್ತಕ್ಕೂ ಹೇಳ್ತಾರೆ ಹಂಗೆ. ಹಾಗಾಗಿ ನಮಗೆ ನಾವು ಒಂಥರ ಕೂಡು ಕುಟುಂಬದಲ್ಲೇ ಬೆಳೆದವರು, ಕೆಲಸದವ್ರ ಜೊತೆಗೆ ನಾವು ಬೆಳೆದವರು. ಹಾಗಾಗಿ ನಮ್ಗೆ ಭೇದ ಭಾವ ಬರಲಿಲ್ಲ. ಈ ಅಡಿಕೆ ಸುಲಿಯೋಕ್ಕೆ ಬರೋರಲ್ಲ ಅವ್ರ ಜೊತೆಗೆಲ್ಲ ಅವೆಲ್ಲ ಹಾಡು ಹೇಳೋರು. ಅವಾಗ ಬೇರೆ ಯಾವ ಮಾಧ್ಯಮನೂ ಇರಲಿಲ್ಲ. ಅವ್ರ ಜೊತೆ ಹಾಡು ಕೇಳೋದು, ಬೈರಿ ಹೂವಿನ್ಸೆಲ್ಲ ಇದ್ದರು. ಅವರ ಮಧ್ಯಾಹ್ನದವರೆಗೂ ಕೆಲಸ ಮಾಡ್ತಿದ್ರು. ಆಮೇಲೆ 5 ಗಂಟೆ ಮೇಲೆ ಮನೆಗೆ ಹೋಗಿ ಸ್ನಾನ ಮಾಡಿ ಊಟ ಗೀಟ ಮಾಡ್ಕೊಂಡು ಬಂದುಬಿಡೋರು. ಅವರೆಲ್ಲ ಹೇಳ್ತಿದ್ರು, ಕೇಳೋದು ಒಂಥರ ನಾನು ಕಲಿತಾ ಇದ್ದೆ. ಆಮೇಲೆ ನಮ್ಮ ತಂದೆ ಬುಟ್ಟಿ ಮಾಡಿಸೋರು. ಅವರೆಲ್ಲ ದೊಡ್ಡದಾಗೆ ಅಡಿಕೆ ಸುಲಿದು ಹಾಕೋರು. ನಮಗೆ ಅದು ತುಂಬಿದರೆ ಇಷ್ಟು ಅಂತ ಏನು ನಮ್ಮ ತಂದೆ ನಮಗೇನೋ ಒಂದು ಇದು ಕೊಡೋರು, ಬೇಷ್ ಅಂಥೇಳಿ ಬೆನ್ನು. ಆವಾಗಿಂದನೂ ನಾವು ಯಾರು ಬೇಗ ಬುಟ್ಟಿ ಬುಟ್ಟಿ ನಮಗೇನು ಚಿಕ್ಕವರಲ್ಲ ಅವಾಗ. ಹಾಗೆ ನನಗೆ ಹಳ್ಳೀಲಿ ಎಲ್ಲ ನಮ್ಮ ಕೆಲಸ ಮಾಡಿಸ್ತಾಯಿದ್ದರು ನಮ್ಮ ತಂದೆ. ಆಗಿನ ಕಾಲಕ್ಕೆ ಅಂದರೆ ಈಗ ಅಂದ್ಕೊಂಡ್ರೆ ಶ್ರೀಮಂತರ ಆದರೂ ನಮ್ಮ ತಂದೆ ವಾರಕ್ಕೊಂದು ಸಲ ನಾವು ನೆಲದ ಮೇಲೆ ಮಲಗಬೇಕು ಚಾಪೆ ಹಾಕ್ಕೊಂಡು. ಯಾಕೆ ಅಂತಂದರೆ ನಾಳೆ ಜೀವನ ಹೇಗಿರುತ್ತೋ ಗೊತ್ತಿಲ್ಲ, ಎಲ್ಲದಕ್ಕೂ. ಆಮೇಲೆ ಮಲಗಿಬಿಡೋದು, ಅಲ್ಲಿ ನೋವುತ್ತೆ ಇಲ್ಲಿ ನೋವುತ್ತೆ ಅದೆಲ್ಲ ಇರ್ಕೊಳ್ಳೋದು. ಈಗಿಂದ ಅಭ್ಯಾಸ ಮಾಡಬೇಕು, ಆಗಬೇಕು ಅಂತಿಲ್ಲ, ಆದರೆ ಭಯ ಪಡಬಾರ್ದು. ನಮ್ಮ ತಂದೆ ಅದೇ ಕಷ್ಟ ಕೊಡ್ಬೋದು ದೇವರು, ಆದರೆ ಅದನ್ನ ನಿಭಾಯಿಸೋ ಶಕ್ತಿನೂ ಕೊಡಬೇಕು. ಆ ಥರ ತಯಾರು ಮಾಡಿದ್ರು ನಮಗೆ. ನಮ್ಮ ತಂದೆ ಇಲ್ಲದೆ ಇದ್ದು ನಾನು ಆ ಹಳ್ಳಿ ಬಿಟ್ಟು ಬರೋಕ್ಕೆ ಆಗ್ತಾಯಿರಲಿಲ್ಲ. ನಿಮ್ಮ ಹಳ್ಳಿಯ ನೆನಪುಗಳನ್ನು ಹೇಗೆ? ಅಲ್ಲಿ ಮಾವಿನ ಗಿಡ, ನಿಮ್ಮ ದೊಡ್ಡ ಮನೆ, 500 ಜನ ಬೇಕಾದರೂ ಬಂದು ಉಳಿಬಹುದಾದಂಥ ಮನೆ, ಆಮೇಲೆ ಕೆಳಗಡೆ ಕಣ್ತುಂಬುವ ಗದ್ದೆಗಳು, ಹಿಂದೆ ಬೆಟ್ಟಗಳು. ನನಗೆ ನಮ್ಮ ಊರೇ ನಮ್ಮ ಮನೆ ಬಿಳಲ್ಕೊಪ್ಪನೇ ಸ್ವರ್ಗ ನನಗೆ. ನಮ್ಮ ಮನೆ ದೊಡ್ಡ ಮನೆ,
ಆಮೇಲೆ ಈ ಕಡೆ ಆ ಕಡೆ ಇದು ಅಡಿಕೆ ತೋಟಗಳು, ಅಡಿಕೆ ಏಲಕ್ಕಿ ಎಲ್ಲ ಬೆಳಿತಾಯಿದ್ವು ಇದಕ್ಕೆ. ಆಮೇಲೆ ಮರಗಳು, ಮಾವಿನ ಮರಗಳು, ಅದು ಇದು ಎಲ್ಲ ಈಗಲೂ ಇದೆ ಮನೆ. ಈಗಲೂ ಇದೆ. ಹಿಂದುಗಡೆ ಅಡಿಕೆ ತೋಟದಲ್ಲಿ ಹಿಂದೆ, ಅದರ ಹಿಂದೆ ಬೆಟ್ಟ ಗುಡ್ಡ, ಎದುರುಗಡೆ ದೊಡ್ಡ ಗದ್ದೆಗಳು ಭತ್ತ ಹಾಕೋರು, ಅದ್ರ ಎದುರುಗಡೆ ರೋಡು, ಅದ್ರ ಮತ್ತೆ ಬೆಟ್ಟಗಳು. ಹಾಗಾಗಿ ಒಂದ್ಸಲ ನನಗೆ, ನಾನೆಲ್ಲ ಕಡೆ ಸುತ್ತಿದ್ದೀನಿ ಪ್ರಪಂಚದಲ್ಲಿ, ತುಂಬ ಕಡೆ ಹೋಗಿದ್ದೀನಿ, ಸ್ವಿಟ್ಜರ್ಲೆಂಡ್ಗೆ ಹೋಗಿದ್ದೀನಿ. ಆದರೆ ನನಗೆ ನಮ್ಮೂರ ಆ ಒಂದು ಏನಂತಾರೆ ಅದಕ್ಕೆ, ಮೋಹ ನನಗೆ ಎಲ್ಲೂ. ಆಮೇಲೆ ಆಸೆ, ನಮ್ಮ ತಾಯಿ ಮನೆ ಅಂತಂದರೆ ನನಗೆ ಬೆಳಕಪ್ಪ ಅಂದರೆ ಸಕಲವು. ಈಗ ಯಾರಿದ್ದಾರೆ ಅಲ್ಲಿ? ನಮ್ಮ ಅಣ್ಣನ ಮಕ್ಕಳು, ಈಗ ಅಣ್ಣಂದ್ರೆಲ್ಲ ಎಲ್ಲ ತುಂಬ ಆವಾಗಲೇ ಹೊರಟರು. ಅಣ್ಣನ ಮಕ್ಕಳೆಲ್ಲ ಇದ್ದಾರೆ ಈಗ. ಅವರಿಗೆ ಮೂರು ಜನ ಗಂಡು ಮಕ್ಕಳು, ಇಬ್ಬರು. ನಮ್ಗೆ ಎಲ್ಲರೂ ಒಬ್ಬೊಬ್ಬರು ಅವ್ರವ್ರ ಪಾಲಿಗೆ ಬಂದಿದ್ದನ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ನಾನೀಗ ಹೋದ್ರೆ ಮೂಲ ಮನೇಲಿ ಇರ್ತೀನಿ. ಎಲ್ಲ ಮನೆಗೂ ಹೋಗಿ ಒಬ್ಬರ ಮನೆ ತಿಂಡಿಗೆ, ಒಬ್ಬರ ಮನೆಗೆ ಊಟಕ್ಕೆ, ಒಬ್ಬರ ಮನೆ 2-3 ದಿವಸ ಇದ್ದು ಬಂದುಬಿಡ್ತೀನಿ. ಹಾಗೆ. ನೀವು ನಿಮ್ಮ ಬ್ರದರ್ಸ್ ಎಷ್ಟು? ಇಬ್ಬರು ಹೋಗಿ ಇಲ್ಲ, ಇವಾಗ ಯಾರೂ ಇಲ್ಲ. ಅಕ್ಕನೂ ಹೋದ್ರು, ಎಲ್ಲರೂ ಯಾರೂ ಇಲ್ಲ ಈಗ ನಮ್ಮ ಇದರಲ್ಲಿ. ನಾನೊಬ್ಬಳು, ನಮ್ಮ ಕುಟುಂಬ, ನಮ್ಮ ಚಿಕ್ಕಪ್ಪನ ಮಗಳೊಬ್ಬಳು, ನನ್ನ ತಂಗಿ ಇದ್ದಾಳೆ. ಈ ಸದ್ಯದಲ್ಲಿ ಇರೋದು ನಾವಿಬ್ಬರೇ. ನೀವು ಡೈರೆಕ್ಟ್ ಎಷ್ಟು ಜನ? 3 ಜನ ಅಕ್ಕ ತಂಗಿಗಳ? ಹೌದು, ತಂಗಿ ಒಬ್ಬ ಅಕ್ಕ, ಒಬ್ಬ ತಂಗಿ. ಆಮೇಲೆ ಡಾನ್ಸಲ್ಲಿ ಇದ್ರು, ಒಬ್ಬರೇನೋ ಸ್ಪೋರ್ಟ್ಸಲ್ಲಿ ಇದ್ರು. ಇಲ್ಲ, ನಮ್ಮ ಅಕ್ಕ ವೀಣೆ ನುಡಿಸ್ತಾ ಇದ್ರು. ಅವಾಗ ನಮಗೆಲ್ಲ ಶಿವಮೊಗ್ಗಕ್ಕೆ ಬಂದಮೇಲೆ ಎಲ್ಲ ಕಲ್ತಿದ್ದು. ನಮ್ಮೂರಲ್ಲಿ ಏನೂ ಅವಕಾಶ ಇರಲಿಲ್ಲ ಯಾವುದು. ನಮ್ಮ 4 ಕಿಲೋಮೀಟ್ರ್ ನಾವು ನಡ್ಕೊಂಡು ಹೋಗ್ಬೇಕು ಪ್ರೈಮರಿ ಸ್ಕೂಲ್. ಅವಾಗೆಲ್ಲ UKG LKG ಎಲ್ಲ ಏನಿಲ್ವಲ್ಲ. ಆವಾಗ ಜೋರು ಮಳೆ. ಈಗ ಎಲ್ಲ ಕಾಡಿಲ್ಲ, ಈಗ ಎಲ್ಲ ಎಸ್ಟೇಟ್ಗಳಾಗ್ಬಿಟ್ಟಿದೆ, ಕಾಫಿ ಟೀ ಎಸ್ಟೇಟ್ಗಳಾಗಿದೆ. ಅವಾಗೆಲ್ಲ ಹುಲಿ ಎಲ್ಲ ಬರೋದಂತೆ ನಮ್ಮ ಮನೆಗೆ. ಅವಾಗೆಲ್ಲ ಉಣಗೋಲು ಅಂತ ಬಾಗಿಲು ಇರ್ತಿರಲಿಲ್ಲ, ಕೋಲು ದಬ್ಬೆ, ಅದು ಬಂದು ಕರುನಲ್ಲಿ ಎಳ್ಕೊಂಡು ಹೋಗ್ತಿತ್ತಂತೆ ಹೇಳ್ತಾರೆ. ಈಗಲೂ ನಾವು ಹೋದ್ರೂ ಅಲ್ಲಿ ಇದು ನವಿಲು ಬರುತ್ತೆ ನಮ್ಮ ಗದ್ದೆಗೆ. ಆಮೇಲೆ ನರಿ ಕೂಗು ಇರುತ್ತೆ. ಆಮೇಲೆ ನಮ್ಮ ಒಂದು 400 ವರ್ಷಕ್ಕಿಂತ ಜಾಸ್ತಿ ಆಗಿರೋದೊಂದು ಸಂಪಿಗೆ ಮರ ಇದೆ, ಅಲ್ಲಿ ಕಾಳಿಂಗ ಸರ್ಪ ಇದೆ, ಇವತ್ತಿಗೂ ಇದೆ. ಅದರ ಮರಿ ಅಲ್ಲಿ ಯಾರೂ ಹತ್ತಕ್ಕೆ ಹೋಗಲ್ಲ ಮಾಡೋ. ಅದ್ರ ಕೆಳಗಡೆ ಒಂದು ಹಳ್ಳ ಹರ್ಕೊಂಡು ಹೋಗ್ತಾರೆ, ಹಿರಿ ಅಂತಾರಲ್ಲ ಅದು. ಅದ್ರ ಮೇಲೆ ಕಾಲಿಟ್ಕೊಂಡು ಆಟಾಡೋದು. ನಮ್ಮ ಬಾಲ್ಯ ಭಾಳ ಚೆನ್ನಾಗಿತ್ತು ನಮ್ಮದು. ಆಮೇಲೆ ಅಮ್ಮ ಏನು ಮಾಡೋರು, ನಮ್ಮ ಅಣ್ಣ ಒಂದು ಗದ್ದೆ ಫ್ರೀಯಾಗಿ ಅಮ್ಮಂಗೆ ಬಿಟ್ಬಿಡೋರು, ಏನಾದ್ರು ಬೆಳ್ಕೊಳ್ಳೋ ಅಂತ. ಯಾಕೆ ಎಲ್ಲ ಕಡೆನೂ ಅಮ್ಮ ಹೀಗೆ ಹಾಕಿದ್ರೆ ಬೀಜ ಅಲ್ಲಿ ಬಂದು ಮರೋದು. ಅಣ್ಣ ಅಯ್ಯೋ ಹೊಳು ಸೋರಕ್ಕಾಗಲ್ಲ ಅಂತ, ನಿಮ್ಗೊಂದು ಗದ್ದೆನೇ ಮಾಡಿ ಈಗ ಏನು ಬೇಕಾದ್ರೆ ಹಾಕ್ಕೊಳ್ಳಿ ಅಂತ. ಆಮೇಲೆ ಅಲ್ಲಿ ಇದು ಹಾಕ್ತಾಯಿದ್ರು, ಇಷ್ಟಿಷ್ಟೇ ಇದಕ್ಕೆ ಇದು ಸೌತೆಕಾಯಿ. ಮನೆಯಿಂದ ಇದು ಉಪ್ಪು, ಮೆಣಸು, ಕಾಳು, ಇದ್ರದ್ದು ಗಾಂಧಾರಿ ಮೆಣಸು, ನಾವು ಜೀರಿಗೆ ಮೆಣಸು ಸಣ್ಣದು, ಅದು ತೊಗೊಂಡೋಗಿ ಉಪ್ಪು ಮನೆಯಿಂದ ತೊಗೊಂಡೋಗೋದು. ಅಲ್ಲೇ ಬಾಳೆ ಎಲ್ಲವನ್ನು ಕೊಟ್ಟೆ ಮಾಡಿಕೊಂಡು ಅದು ಹಾಕಿ ನಿಂಬೆಹಣ್ಣು ಮನೇಲೇ ಅಲ್ಲೇ ಇರೋದು, ಅದನ್ನು ಹಿಂಡಿಬಿಟ್ಟು ತಿನ್ನೋದು. ಇದು ಖಾಲಿ ಮಾರನೇ ದಿವಸ ಅಮ್ಮ ಬಂದು ನೋಡಿದ್ರೆ ಒಂದು ಸೌತೆಕಾಯಿಲ್ಲ. ಹಾಗೆ ಅದೆಲ್ಲ ಭಾಳ ಎಂಜಾಯ್ ಮಾಡ್ತಾಯಿದ್ದೀವಿ ನಾವು. ಆಮೇಲೆ ನಮ್ಗೆ ಅವಾಗ ಏನು ಗೊತ್ತಿರ್ತೈತೆ. ಆಮೇಲೆ ಇದು ಒಂದು ದೊಡ್ಡ ಹಲಸಿನ ಮರ ಇತ್ತು, ನೆಲದ ಮೇಲೆಲ್ಲ ಬಿಟ್ಟಂಗೆ ಹಣ್ಣು ಬಿಡೋದು. ಅದನ್ನು ಅಲ್ಲೇ ಹೆಚ್ಚಿಬಿಟ್ಟು ಅದನ್ನು ಅಲ್ಲೇ ತಿನ್ನೋದು. ಆಮೇಲೆ ಗದ್ದೆಯಲ್ಲಿ ನೀರೆಲ್ಲ ನಿಲ್ಲಿಸಿ ಗೊಬ್ಬರ ಹಾಕಿರ್ತಾರೆ ತಣ್ಣೀರಿಂದ, ಅಲ್ಲಿ ಈಜಾಡೋದು. ಹಿಂದುಗಡೆ ಬೇರೆ ಬಚ್ಚಲಿರೋದು, ಗೊತ್ತಿಲ್ಲದಿದ್ದಂಗೆ ಹೋಗಿ ಅಲ್ಲಿಗೆ ಸ್ನಾನ ಮಾಡ್ಕೊಂಡು, ಹಾಗೆ ಸ್ನಾನ ಅಂದ್ರೇನು ಮೈ ಮೇಲೆ ಹೋಗಿ ಹೊಡ್ಕೊಂಡು ಬರೋದು ಅಷ್ಟೇ. ಅಲ್ಲ ತುಂಬ ನಾವು ಅಕ್ಕ ತಂಗಿಯರೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ನಮಗೆ ಬಾಲ್ಯ ಭಾಳ ತುಂಬ ಚೆನ್ನಾಗಿತ್ತು. ಹಾಗೆ. ಎಷ್ಟನೇ ಕ್ಲಾಸ್ವರೆಗೆ ಅಲ್ಲೇ ಇದ್ದಿರಿ ನೀವು? ನಮ್ಮದು 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಲ್ಲ. ಅಲ್ಲಿ ಇದು ಮೊದಲು 4ನೇ ಕ್ಲಾಸ್, ಅದಾದಮೇಲೆ ನಮ್ಮ ತಂದೆ ಅಲ್ಲಿ ಯಾವುದಿಲ್ಲ. ನಾವು ಏನಿದ್ರು ಶಿವಮೊಗ್ಗಕ್ಕೆ ಹೋಗಬೇಕು, ದೂರಕ್ಕೆ ನಡ್ಕೊಂಡೋದು. 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾವು. ಜೋರ ಮಳೆ ಬಂದರೆ ಜರ್ಕೊಂಬಿಡೋದು, ಸ್ಕೂಲೇ ಇಲ್ಲ ಹೀಗೆ. ಆಮೇಲೆ ಕರೆಂಟ್ ಅಂತೂ ಇಲ್ಲವೇ ಇಲ್ಲ.
ಹಾಗಾಗಿ ಶಿವಮೊಗ್ಗದಲ್ಲಿ ನಮಗೋಸ್ಕರ ಮನೆ ಮಾಡಿದರು. ಮನೆ ಮಾಡಿ ಆ ಮನೆಯಲ್ಲಿ ಅಡುಗೆಯವರನ್ನು ಇಟ್ಟು ನಾವು ಅಲ್ಲದೆ ನಾವು ಮಕ್ಕಳು ಅಲ್ಲದೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರಿಗೂ ಎಜುಕೇಷನ್, ನಮ್ಮ ಅಣ್ಣಂದ್ರಿಗೂ ನಾವೆಲ್ಲ ಒಟ್ಟಿಗೆ ಇದ್ವಿ, ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲ ಒಟ್ಟಿಗೆ ಇದ್ವಿ. ಆಮೇಲೆ ನಮ್ಮೂರಲ್ಲಿ ಯಾರಿಗೆ ವಿದ್ಯೆ ಆಸೆ ಇರುತ್ತೆ, ಅನುಕೂಲ ಇರೋಲ್ಲ, ಅಂಥವ್ರನ್ನೆಲ್ಲ ನಮ್ಮ ಮನೆಗೆ ಬಂದು ಬಿಟ್ಕೊಳ್ಳೋದು. ನಮ್ಮ ಒಂಥರ ಶಿವಮೊಗ್ಗ ಮನೆ ಒಂಥರ ಛತ್ರಸ್ಥಾನ. ಎಷ್ಟು ಜನ ಬರಲಿ ಅವರಿಗೆ ವಸತಿ ಎಲ್ಲ ಮನೆ ಒಳಗೆ. ಹಾಗೆ ಓದೋದೇ ಕಡಿಮೆ ಆವಾಗ ಸ್ವಲ್ಪ ಅದೆಲ್ಲ. ಹಾಗೆ ಹಂಗೆ ನಾವು ಒಟ್ಟಿಗೆ ಬೆಳೆದಿದ್ದೀವಿ. ಅಲ್ಲಿ ಅಮ್ಮನ ಮನೆಯಲ್ಲೂ ಅಷ್ಟೇ, ಶಿವಮೊಗ್ಗದಲ್ಲಿ ಬಂದಮೇಲೂ ಅಷ್ಟೇ. ನಮಗೆ ಒಂದು ಭೇದ ಭಾವ ಅದು ಏನು ಇಲ್ಲವೇ ಇಲ್ಲ. ಜಾತಿ ಮತ ಭೇದ ಭಾವ, ದೊಡ್ಡವರು ಚಿಕ್ಕವರು ಅದು ಏನೂ ಇಲ್ಲ ನಮಗೆ, ಇವತ್ತಿಗೂ ಇಲ್ಲ ನಮ್ಮ ಮನೇಲಿ. ನಮ್ಮ ತಂದೆ ಅದಕ್ಕೆ ಪೂರ್ವಕವಾಗಿದ್ದರು. ನಮ್ಮ ತಂದೆ ಏನು ಹೇಳಿದ್ರು ಅದಕ್ಕೆ ಎಸ್. ನಮ್ಮ ತಾಯಿ ಅವರು ಗಂಡ ಏನು ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾರೆ ಅಂತ ಆ ಥರ ಆ ಹಿಂದಿನ ಒಂದು ನಂಬಿಕೆ ಅದು. ಹಾಗಾಗಿ ಅವ್ರಿಗೇನು ಹೇಳ್ತಿರಲಿಲ್ಲ. ನಮ್ಮ ತಂದೆ ಏನು ಮಾಡಿದ್ರು ಮಾಡ್ತಾರೆ. ಶಿವಮೊಗ್ಗದಲ್ಲಿ ಅಡುಗೆಯವ್ರನ್ನ ಇಟ್ಟರು. ನಮಗೆ ಒಂಥರ ನಿಮ್ಮಲ್ಲಿ ಈಗ ನಿಮ್ಮಲ್ಲಿ ಸಾಮಾನ್ಯವಾಗಿ ನಿಮ್ಮ ವರ್ಗದಲ್ಲಿ ಒಂದು ಇದಿರ್ತಲ್ಲ, ಮೈಲಿಗೆ ಅದು ಇಲ್ಲ. ಅಲ್ಲಿ ನಮ್ಮ ಅತ್ತೆ ಅದು ಬೆಳಕಪ್ಪದಲ್ಲ ಕಾವ್ಯಾರಮ್ಮ, ಅವರು 9ನೇ ವರ್ಷಕ್ಕೆ ಮದುವೆ ಆಗಿದ್ದು ಅವರಿಗೆ. ನಮ್ಮ ತಂದೆ ತಂಗಿ 9ನೇ ವರ್ಷಕ್ಕೆ ಮದುವೆ ಆಗಿದ್ದು, 11ನೇ ವರ್ಷಕ್ಕೆ ಗಂಡ ಹೋಗಿದ್ದು. ಒಂಥರ ಪಣಿಯಮ್ಮ ಆ ಥರ. ಅದಕ್ಕೋಸ್ಕರ ನಮ್ಮಮ್ಮ ಏನು ಮಾಡ್ತಾಯಿದ್ರು, ಕರಿಮಣಿ ಇದು ಒಂದು ಬಿಟ್ಟರೆ ಬಂಗಾರ ಏನೂ ಹಾಕ್ತಾಯಿರಲಿಲ್ಲ. ಯಾಕೆ ಅವಳು ಬಾಲವಿಧವರು ನೋವು ಆಗ್ತಾರೆ ಅಂತೇಳಿ ಏನೂ ಹಾಕ್ತಾಯಿಲ್ಲ. ಒಡವೆಗಳೇನೂ ಹಾಕೋದು ಎಂಥದೂ ಇಲ್ಲ. ನಮ್ಮ ಒಂಥರ ತ್ಯಾಗ ಅವ್ರಿಗೆ ಮನಸ್ಸಿಗೆ ಅಂದಿರಬೇಕು. ಅದಕ್ಕೆ ನಾನು ಇದ್ದೀನಿ ಇಷ್ಟೆಲ್ಲ ಜೋರಾಗಿ ಇದು ಮಾಡಿದ್ರೆ ಅವಳಿಗೆ ಬಾಲವಿದ್ವೆ. ಆವಾಗಿನ ನಮ್ಮ ತಂದೆಯೂ ತುಂಬ ಚಿಕ್ಕವರು ಅನ್ಸ ಅವಾಗ. ಇಲ್ಲದಿದ್ರೆ ಹೇಳಿದ್ರು ಕಾವೇರಿಗೆ ಒಂದು ಮದುವೆ ಮಾಡಿಬಿಡ್ತಿದ್ದೆ ನಾನು, ಈಗ ನಂಗಾಗಿದ್ರೆ ಅನ್ನೋಕ್ಕೆ. ಹಾಗೆ ಇದ್ದರು. ಹಾಗೆ ಕೊನೆವರೆಗೂ ನಮ್ಮನೆಲ್ಲ ಇದ್ದರು. ಅವರು ನಿಮ್ಮ ಮೇಲೆ ಭಾಳ ಪ್ರಭಾವ ನಮ್ಮ ಅಂದರೆ ಅವ್ರಿಗೆ ಆಸ್ತಿ ಇತ್ತು, ಅದು ಸ್ವಲ್ಪ ದಾಯಾದಿಗಳದ್ದೇನಾಗ ಅವ್ರಿಗೆ ಬರಲಿಲ್ಲ ಯಾವುದು. ಹಾಗಾಗಿ ನಮ್ಮ ಮನೇಲಿ ಇದ್ದರು, ಕೊನೆಯವರೆಗೂ ನಮ್ಮ ಮನೇಲಿ ಇದ್ದರು. ಅವರು ಭಾಳ ಚೆನ್ನಾಗಿ ಸಂಪ್ರದಾಯದ ಹಾಡುಗಳು, ಮದುವೆದು ಸಂಪ್ರದಾಯದ ಹಾಡುಗಳು ಎಲ್ಲ ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಹಾಡು ಇತ್ತು ಅವಾಗೆಲ್ಲ ಹೇಳ್ತಾಯಿದ್ರು. ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿಸಿದ್ರೆ ಆಮೇಲೆ ಮಹೇಶ್ ಸಂಗೀತ ಕಂಪನಿ ಅವ್ರ ಹತ್ರ ಎಲ್ಲ ರೆಕಾರ್ಡ್ ಮಾಡಿಸ್ತಾ ಇದ್ದಾರೆ. ಅವಾಗೇನಿಲ್ಲ, ಟೈಪ್ ರೆಕಾರ್ಡ್ ಇಲ್ಲ. ಶಿವಮೊಗ್ಗದಲ್ಲಿ ಬಂದಮೇಲೂ ಒಂದು ತಿಂಗಳಿಗೆ ಒಂದು ಹಾಡು ಕಲಿಯೋದು. ಯಾಕೆಂದರೆ ಆವಾಗ ಬೆನಕಾಗೈತ್ ಮಾಲದಲ್ಲಿ ಒಂದು 1/4 ಗಂಟೆ ಕನ್ನಡ ಹಾಡುಗಳು ಬರೋದು. ಅವಾಗ ರೇಡಿಯೋ ಮುಂದೆ ಹಳೆಯ ಒಂದು ರೇಡಿಯೋ ಇತ್ತು, ಅದ್ರ ಮುಂದೆ ಪೇಪರು ಪೆನ್ನು ಇಟ್ಕೊಳ್ಳೋದು. ಯಾವಾಗಲೂ ಒಂದು ಸಲ ಹಾಡು ಬಂದರೆ ಒಂದು 2 ಲೈನ್ ಬರೋದು, ಅಷ್ಟೇ ಆಗೋಗ್ಬಿಡೋದು. ಮತ್ತು ಇನ್ನೆಲ್ಲೋ 10 ಲೈನ್ ಬಿಟ್ಟು ಮತ್ತು ಇನ್ನೊಂದು ಸಲ ಯಾವಾಗ ಬರ್ತಾ ಕಾಯ್ತಾ ಇರೋದು. ಆ ಹಾಡು ಬಂದ ಕೂಡಲೇ ಎಲ್ಲಿದ್ದರೂ ಓಡ್ ಬಂದು ಮತ್ತೆ ಅದನ್ನು ಫಿಲಪ್ ಮಾಡೋದು. ಈ ಥರ ಒಂದೊಂದು ತಿಂಗಳು ಒಂದೊಂದು ಹಾಡು ಕಲ್ತಿದ್ದು ನಮಗೆ. ಈಗ ಬಿಡಿ ಆ ಕಾಲನೂ ನೋಡಾಯಿತು. ಒಂದು ದಿನಕ್ಕೆ 9 10 ಹಾಡಿದೆ. ಆ ಕಾಲನೂ ನೋಡಾಯಿತು ಈಗ. ಹಾಗೆ